ನಾನು ಯಾವಾಗಲಾದರೂ ಸೀರೆಗಳಿಗೆ ರೀಲ್ಸಲ್ಲಿ ಅಥವಾ ವ್ಲಾಗಲ್ಲಿ ಈ ಬ್ಲ್ಯಾಕ್ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕಿದರೆ ನಮ್ಮ ಹುಡುಗಿರು ಕಾಮನಾಗಿ ಕೇಳೋದು ಬ್ಲೌಸ್ ಲಿಂಕ್ನ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಒಂದು ಶೂಟ್ ಇತ್ತು, ಸೊ ಹಾಗಾಗಿ ನಾನು ನಮ್ಮ ಸಾಹೇಬರು ರೆಡಿಯಾಗಿ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಯೂನಿಲಿಟ್ ಸ್ಟೋರಿಗೆ ಬಂದಿದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಆಫರ್ ನಡೀತಾ ಇದೆ ಮೇ 31. ಅದ್ರದ್ದು ವಿಡಿಯೋನೂ ಕೂಡ ನಾನು ಸಪ್ರೇಟಾಗಿ ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಇನ್ನು ಅಲ್ಲಿ ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸೀದಾ ಮನೆ ಕಡೆ ಬಂದು ಅದ್ರ ರಿಲೇಟೆಡೇ ಒಂದು ಕಾನ್ಸೆಪ್ಟ್ ಶೂಟ್ ಮಾಡೋದಿತ್ತು. ಅದನ್ನು ಕೂಡ ನಾನು ನಮ್ಮ ಸಾಹೇಬರು ಇಬ್ಬರು ಸೇರಿಕೊಂಡು ಬೇಗ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಅದೇ ಗ್ಯಾಪಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹೆಲ್ದಿಯಾಗೂ ಇರಬೇಕು ಅಂತ ಹೇಳಿಬಿಟ್ಟು ಕಡಲೆಕಾಳು ಹಾಕಿ ಒಂದು ಸ್ನ್ಯಾಕ್ಸ್ ಮಾಡ್ಕೊತಾ ಇದ್ದೆ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಈಸಿಯಾಗಿ ಮಾಡ್ಕೋಬಹುದು. ನನ್ನ ಹತ್ರ ನೆನೆಸಿರೋ ಕಡಲೆಕಾಳೆ ಇತ್ತು, ಸೊ ನೀವು ಇದನ್ನ ಮಾಡೋಕೆ ಮುಂಚೆ ಒಂದು 2 ಅವರ್ ಕಡಲೆಕಾಳನ್ನ ನೆನೆಸಿಡಿ. ಇನ್ನು ನೆಂದಿರೋ ಕಡಲೆಕಾಳನ್ನ ನಾನು ಒಂದ್ ಕಡೆ ಬೇಯಕ್ಕಿಟ್ಟೆ. ಅದು ಬೇಯ ಗ್ಯಾಪ್ ಅಲ್ಲಿ ನಾನು ಇಲ್ಲಿ ಫಸ್ಟ್ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಅದಾದ್ಮೇಲೆ ಚಾಪರ್ ಅಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ. ಅದೇ ರೀತಿ ಟೊಮೊಟೊನು ಅಷ್ಟೇ, ಅದನ್ನು ಕೂಡ ಸ್ಲೈಸ್ ಮಾಡ್ಕೊಂಡು ಅದಾದ್ಮೇಲೆ ಚಾಪರ್ ಯೂಸ್ ಮಾಡ್ಕೊಂಡು ಚಿಕ್ಕದಾಗಿ ಅದನ್ನು ಕೂಡ ಕಟ್ ಮಾಡ್ಕೊಂಡೆ. ಅಷ್ಟರಲ್ಲಿ ಈ ಕಡೆ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿತ್ತು. ಇನ್ನು ಕಡಲೆಕಾಳು ಬೆಂದಾದ್ಮೇಲೆ ನೀರ್ನೆಲ್ಲ ತೆಗೆದು ಅದನ್ನ ಒಂದು 5 ನಿಮಿಷ ತಣ್ಣಗಾಗಕ್ಕೆ ಇಟ್ಟಿದ್ದೆ. ಇನ್ನು ಅದಕ್ಕೇನೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಗೇನೆ ಟೊಮೊಟೊನು ಸೇರಿಸಿ ಅದಕ್ಕೇನೆ ಮಸಾಲೆನೂ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಏನೇನು ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೇನೆ ಇದ್ರೆ ಚಾಟ್ ಮಸಾಲನೂ ಕೂಡ ಹಾಕೋಬಹುದು, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹಾಗೇನೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಹಾಗೇನೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಂದ್ರೆ ಕ್ಯಾರೆಟ್ ಇದ್ರೆ ಅದನ್ನು ಕೂಡ ತುರ್ಕೊಂಡು ಹಾಕೋಬಹುದು. ಮನೇಲಿ ಇರ್ಲಿಲ್ಲ, ಸೊ ಹಾಗಾಗಿ ನಾನು ಅದನ್ನ ಸ್ಕಿಪ್ ಮಾಡಿದೀನಿ. ಇನ್ನು ನಾವು ಹಾಕಿರೋ ಎಲ್ಲ ಸ್ಪೈಸಸ್ ಕೂಡ ನೀಟಾಗಿ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ಟೇಸ್ಟಿ ಅಂಡ್ ಹೆಲ್ದಿ ಆಗಿರೋ ಸ್ನಾಕ್ಸ್ ರೆಡಿ ಆಗುತ್ತೆ. ಮಕ್ಳಿಗೂ ಕೂಡ ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ಕ್ವಿಕ್ ಆಗಿ ಇದನ್ನ ಮಾಡ್ಕೊಡಿ. ಇನ್ನು ನಮ್ಮ ಹುಡುಗಿರಂತೂ ಕಾಮನ್ ಆಗಿ ನಾನು ಯಾವುದೇ ರೀಲ್ಸ್ ಅಥವಾ ವ್ಲಾಗಲ್ಲಿ ಈ ಬ್ಲೌಸ್ನ ವೇರ್ ಮಾಡಿದಾಗ ಎಲ್ಲರೂ ಕೂಡ ಲಿಂಕ್ ಕೇಳ್ತೀರಾ. ನಾನು ಆಲ್ರೆಡಿ ಒಂದ್ಸಲ ಶೇರ್ ಮಾಡಿದ್ದೆ, ನಾನು ಇನ್ಸ್ಟಾ ಹೈಲೈಟಲ್ಲೂ ಕೂಡ ಇದೆ. ಬಟ್ ನೀವೆಲ್ಲ ಮತ್ತೆ ಕೇಳ್ತಾ ಇರೋದ್ರಿಂದ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೂ ನಾವು ಈ ಬ್ಲೌಸ್ನ ಮ್ಯಾಚ್ ಮಾಡ್ಬೋದು. ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ನಿಮಗೆ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ನನ್ನ ಪೋಸ್ಟಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ ಲಿಂಕ್ ಸಿಗುತ್ತೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.